ಕಬಿನಿ ಜಲಾಶಯದಿಂದ ಸಮರ್ಪಕವಾಗಿ ನೀರು ಕೊಡದ ಕಾರಣ ಚಾಮರಾಜನಗರ ಜಿಲ್ಲೆ ಕಬಿನಿ ಅಚ್ಚುಕಟ್ಟು ಪ್ರದೇಶದ ರೈತರು 5,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಭತ್ತ ನಾಟಿ ಮಾಡದೆ ಪಾಳು ಬಿಟ್ಟಿದ್ದಾರೆ. 2 ತಿಂಗಳ ಹಿಂದೆ ಜಲಾಶಯ ತುಂಬಿದ್ರೂ ನಾಲೆಗಳಿಗೆ 15 ದಿನ ಹರಿಸುವುದು, 15 ದಿನ ನಿಲ್ಲಿಸುವುದು ಮಾಡಲಾಗುತ್ತಿದೆ. ಇದರಿಂದ ಭತ್ತ ನಾಟಿ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಟ್ಟ ಪರಿಣಾಮ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕುಸಿತ ಕಂಡಿದೆ. ಕಬಿನಿ ಜಲಾಶಯದ ಗರಿಷ್ಠ ಮಟ್ಟ 2,284 ಅಡಿ ಇದ್ದಿತ್ತು, ಇದೀಗ 2,272 ಅಡಿಗೆ ಕುಸಿತ ಕಂಡಿದೆ. ನಮಗೆ ಜೂನ್ ಮತ್ತು ಮೊದಲನೇ ವಾರದಲ್ಲೇ ನೀರು ಕೊಟ್ಟಿದ್ರೆ ನಾವು ನಿಂತಿರ್ತಕ್ಕಂಥ ನಮ್ಮ ಈ ಗದ್ದೆನಲ್ಲಿ ಸ್ವಾಮಿ ಕಳೆ ಕಿತ್ತು ಬಹಳ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿತ್ತು. ಇವತ್ತು ಉಳುಮೆನೂ ಮಾಡೋಕ್ಕಾಗಲ್ಲ. ಇದನ್ನ ಉಳುಮೆನಾರು ಮಾಡವ ಅಂತ ಹೇಳಿದ್ರೆ ಉಳುಮೆನೂ ಮಾಡೋಕ್ಕಾಗಲ್ಲ. ಎಲ್ಲ ಪಾಳು ಬಿದ್ದು ದನ ಆಡು ಕುರಿ ಬೇಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಮತ್ತೆ ಟ್ರಿಬ್ಯುನಲ್ ಅಂತ ಏನೋ ಹೇಳ್ಕೊಂಡು ನಮ್ಮ ನೀರನ್ನೆಲ್ಲನು ರಾತ್ರಿ ಖಾಲಿ ಮಾಡಿದ್ರು. ಕುಡಿಯೋ ನೀರಿಗೂ ಇಲ್ಲದ ಖಾಲಿ ಮಾಡ್ತಾ ಇದ್ದಾರೆ ಸ್ವಾಮಿ. ತಮಿಳುನಾಡು ಸರ್ಕಾರನ ಮೆಚ್ಚಿಸಲಿಕ್ಕೆ ನಮ್ಮ ರಾಜ್ಯದ ರೈತರನ್ನ ಬಲಿ ಕೂಡ ಕೊಟ್ಟಿದ್ದಾರಲ್ಲ, ಬೆನ್ನಿಗೆ ಮೊಳೆ ಹೊಡೆಯ ಕೆಲಸನ ತಕ್ಷಣ ತಮಿಳುನಾಡಿಗೆ ಹೋಗ್ತಕ್ಕಂಥ ನೀರನ್ನ ನಿಲ್ಲಿಸಬೇಕು, ಇಲ್ಲಿಗೆ ನಾಲೆಗಳಿಗೆ ನೀರು ಬಿಡಬೇಕು, ಏನಾದ್ರು ಬೆಳೆನ ಬೆಳಿಲಿಕ್ಕೆ ರೈತರಿಗೆ ಅನುಕೂಲ ಮಾಡಬೇಕು.